ಭಾಳ ಕಮ್ಮಿ ಆಗೈತೆ ರೀ. ಏನು ಮಜಾ ಇಲ್ಲ ರೀ ದುಡ್ಡು. ಹೆಂಗೈತ್ರಿ ಇದ್ರೊಳಗೆ ಜೀವನ ಯಾವ ರೀತಿ ಅನ್ಸುತ್ತೆ? ಏನು ಜೀವನ ಅಷ್ಟು ಇದಿಲ್ಲ ರೀ. ತಮ್ಮ ಮೂಲ ಕಸಬನ್ನು ಮಾತ್ರ ಬಿಡದೆ ಇವತ್ತಿಗೂ ಕೂಡ ನೇಕಾರಿಕೆಯನ್ನ ಮಾಡಿಕೊಂಡು ಬದುಕನ್ನ ಕಟ್ಟಿಕೊಂಡಿರುವವರು ಬಹಳಷ್ಟು ಜನ ಇದ್ದಾರೆ. ಹಾಗಾಗಿ ಆ ನೇಕಾರಿಕೆಯ ಬದುಕು ಹೇಗಿರುತ್ತೆ, ಅವ್ರಿಗೆ ಏನಾದರೂ ಸರ್ಕಾರದ ಯೋಜನೆಗಳು ತಲುಪಿದೆಯಾ ಅನ್ನೋದರ ಕುರಿತಾಗಿ ಮುಧೋಳ ತಾಲೂಕಿನ ಮಾಲಾಪುರ ಗ್ರಾಮದಲ್ಲಿರ್ತಕ್ಕಂಥ ಓರ್ವ ನೇಕಾರರ ಕುಟುಂಬದವ್ರ ಜೊತೆ ನಾವು ಇವತ್ತು ಮಾತಾಡೋದಕ್ಕೆ ಬಂದಿದ್ದೀವಿ. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ಏನು ತಮ್ಮ ಹೆಸರು ರೀ? ಶ್ರೀಶೈಲ್ ಶಂಕರಪ್ಪ ಕಿರ್ತಿ. ಎಷ್ಟು ವರ್ಷದಿಂದ ಮಾಡಾಕತ್ತೀರಿ ಇದನ್ನ? ಇದು ನಾವು 35 ವರ್ಷದಿಂದ ಮಾಡಕ್ಕೆ ಮೊದಲು ನಿಮ್ಮ ತಂದೆಯವರು ಅವ್ರು ಏನಾದ್ರು ಮಾಡ್ತಿದ್ರು ಸರ್. ಅಂದ್ರೆ ಒಟ್ಟಿನಲ್ಲಿ ಇದು ನೀವು ಮೂಲ ಕಸಬು ಉದ್ಯೋಗ ಒಟ್ಟು ನೇಕಾರಿಕೆ ಕುಟುಂಬದವ್ರೆ ನೀವು ಎಲ್ಲ ಸರ್. ಹೆಂಗೈತ್ರಿ ಇದ್ರೊಳಗೆ ಜೀವನ ಯಾವ ರೀತಿ ಅನ್ಸುತ್ತೆ? ಏನು ಜೀವನ ಅಷ್ಟು ಇದಿಲ್ಲ ರೀ. ಸುಮ್ಮ ಪೈಲಾಡ್ದ ಐತೆ ಅಂತೇಳಿ ಮಾಡ್ಕೊತ ಬಂದಿರು. ಇದೇ ವೃತ್ತಿ ಒಳಗನ ಎಲ್ಲ ಕುಟುಂಬ ನಿರ್ವಹಣೆ ಮಾಡಿ. ಹ್ಞೂ ಸರ್. ಈಗ ಕಾಂಗ್ರೆಸ್ ಸರ್ಕಾರದಿಂದ ಆಗೈತೆ ರೀ. ರಾಜ್ಯ ಸರ್ಕಾರ ಏನಿದೆಯಲ್ಲ ಇದ್ರೊಳಗನ ಅಂದ್ರೆ ಕಾರ್ಮಿಕ ಇಲಾಖೆಯ ಕಡೆಯಿಂದ ಕೆಲವೊಂದಿಷ್ಟು ಸಂಘಟಿತ ಕಾರ್ಮಿಕರಿಗೆ ಯೋಜನೆಗಳೆಲ್ಲ ಇತ್ತು. ಈಗೇನಂತಂದ್ರೆ ಅಸಂಘಟಿತ ಕಾರ್ಮಿಕರಿಗೂ ಕೂಡ ಇದ್ರೊಳಗೆ ಕೆಲವೊಂದಿಷ್ಟು ಸ್ಕೀಮ್ ತರಬೇಕು, ಯೋಜನೆಗಳನ್ನ ಅವ್ರಿಗೆ ಏನಾದರೂ ಸ್ವಲ್ಪ ನೆರವು ನೀಡಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೂ ಒಂದಿಷ್ಟು ಯೋಜನೆಗಳು ತಂದ್ರೆ ಅದ್ರ ಬಗ್ಗೆ ಏನಾರು ನಿಮ್ಗೆ ಗೊತ್ತು? ಏನು ಗೊತ್ತಿಲ್ಲ. ಈ ಒಂದು ಕಾರ್ಡ್ ಒಳಗೆ ಒಟ್ಟು 23 ವರ್ಗ ಮಾಡ್ಯಾರ. ಮನೆ ಕೆಲಸ ಮಾಡೋರಾಗಿರ್ಬೋದು, ಟೈಲರ್ ಆಗಿರ್ಬೋದು, ಫೋಟೋಗ್ರಾಫರ್, ನೇಕಾರರು, ಅದರೊಳಗೆ ನೀವು ನೇಕಾರರು ಸೇರ್ಪಡೆ ಆಗ್ತೀರಿ. ಅವ್ರಿಗೆ ಏನು ಮಾಡ್ತಾ ಇದಾರೆ ಅಂತ ಹೇಳಿದ್ರಿ, ಕಾರ್ಮಿಕ ಕಾರ್ಡನ್ನು ಮಾಡ್ಕೋಬೇಕು. ಈ ಕಾರ್ಮಿಕ ಕಾರ್ಡನ್ನು ಮಾಡ್ಕೊಂಡ್ರೆ ಏನಾದರೂ ಅವಘಡಗಳಾದ್ರೆ, ಅಪಘಾತ ಸಂಭವಿಸಿದ್ರೆ, ಅವರು ಏನಾದರೂ ಮರಣ ಹೊಂದಿದ್ರೆ 1 ಲಕ್ಷ ರೂಪಾಯಿ ಕೊಡುವಂಥ ಒಂದು ವಿಮೆ ಯೋಜನೆ ರೂಪದಲ್ಲಿ ಇದನ್ನು ಜಾರಿಗೆ ತಂದಿದ್ದಾರೆ. ಇನ್ನೊಂದು ಏನಾದರೂ ನಿಮ್ಗೆ ಏನಾದರೂ ಸಮಸ್ಯೆ ಆಗಿ, ಈಗ ಆಕ್ಸಿಡೆಂಟ್ ಆಗಿ ಮನೆ ಒಳಗೆ ಉಳಿದ್ರೆ ಅಥವಾ ಗಾಯಗಳಾದರೆ ಒಂದು 50,000 ರೂಪಾಯಿಯನ್ನು ಅವರು ನೆರವನ್ನು ನೀಡ್ತಾರೆ. ಇನ್ನೊಂದು 10,000 ರೂಪಾಯಿಯನ್ನು ಯಾವುದೇ ರೀತಿ ಅವರು ಸಾವಾದರೂ ಕೂಡ, ಯಾವುದೇ ರೀತಿ ಮೃತಪಟ್ಟರು ಒಂದು 10,000 ರೂಪಾಯಿಯನ್ನು ಅವರ ಕುಟುಂಬದವರಿಗೆ ಒಂದು ಅಂತ್ಯ ಸಂಸ್ಕಾರಕ್ಕೆ ನೆರವಾಗುವಂಥ ಮಾಡ್ತಾರೆ. ಇಷ್ಟೇ ಅಲ್ಲ, ಯೋಜನೆಗಳು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಚೇಂಜ್ ಆಗಬಹುದು ಅನ್ನೋ ರೀತಿ ವೈದ್ಯಕೀಯ ನೆರವು, ಆಸ್ಪತ್ರೆ, ಮಕ್ಕಳಿಗೆ ಸ್ಕಾಲರ್ಶಿಪ್ ಅಥವಾ ನಿಮ್ಗಲ್ದಿದ್ರೆ ಮುಂದಿನ ಈಗ ಇನ್ನೊಂದು ಕಾರ್ಮಿಕ ಇಲಾಖೆಯಿಂದ ಇದನ್ನು ತೊಗೊಂಬಂದಿರುವಂಥ ಯೋಜನೆಯನ್ನು ನೀವು ಮಾಡಿಸಿ ಸೌಲಭ್ಯ ತೊಗೊಳಕ್ಕೆ ನಮಗೆ ಏನೇನು ಬೇಕು ಅನ್ನೋದು ಗೊತ್ತಾಗಬೇಕು. ಈಗ ಏನು 4 ಜನ ಮಾಡ್ತಿರಲ್ಲ, 4 ಜನರ ಆಧಾರ್ ಕಾರ್ಡ್, ಆಮೇಲೆ ರೇಷನ್ ಕಾರ್ಡ್ ಒಟ್ಟಿಗೆ ಇದ್ರೂ ನಡೀತೈತಿ. ಇಲ್ಲ ಅವ್ರು ಬೇರೆ ಬೇರೆ ಇದ್ರೆ ರೇಷನ್ ಕಾರ್ಡ್, ಮೊಬೈಲ್ ನಂಬರ್ ಯಾವುದು ಕನೆಕ್ಟ್ ಇರ್ತದೆ ಅದು, ಆಮೇಲೆ ಬ್ಯಾಂಕಿನ ಪಾಸ್ಬುಕ್ ಒಂದು ಕೊಟ್ಟರೆ ಈ ಯೋಜನೆ ನಿಮಗೆ ಸಿಗುತ್ತೆ. ತಾಲೂಕ್ ಪಂಚಾಯತಿ, ನಮ್ಮ ಮುಧೋಳ ತಾಲೂಕ್ ಪಂಚಾಯತ್ ಆವರಣದೊಳಗೆ ಏನಪ್ಪ ಅಂದ್ರೆ ಒಂದು ಕಾರ್ಮಿಕ ಇಲಾಖೆಯ ಕಚೇರಿ, ನೀವು ಅಲ್ಲಿ ಹೋಗಿ ಹೆಚ್ಚಿನ ಮಾಹಿತಿ ಕೇಳ್ಬೋದು. ಅಲ್ಲಿ ಮಾಡುವ ಸಾಧ್ಯತೆಗಳು. ಅದ್ರ ಬಿಟ್ಟರೆ ಏನಂತ ಹೇಳಿದ್ರೆ, ನೀವು ಕಂಪ್ಯೂಟರ್ ಸೆಂಟರ್ಗಳಿಗೆ ಹೆಂಗೆ ಎಲ್ಲ ಯಾವುದ್ರ ಏನೋ ಅರ್ಜಿ ಹಾಕೊಡ್ತೀರಲ್ಲ, ಅಲ್ಲಿ ಹೋಗಿ ಹಿಂಗೊಂಡ್ರಿ ನಾವು ನೇಕಾರದೇವು ಕಾರ್ಮಿಕ ಕಾರ್ಡ್ ಮಾಡಿಕೊಡ್ರಿ ಅಂತ ಹೇಳಿದ್ರೆ ನಿಮ್ಮ ದಾಖಲೆಗಳನ್ನು ತೊಗೊಂಡೋಗಿ ಕೊಟ್ಟರೆ ಅಲ್ಲಿ ಅವರು ಮಾಡಿಕೊಡ್ತಾರೆ. ಈ ಒಂದು ಯೋಜನೆಯನ್ನು ನೀವು ಪಡೀರಿ. ಈಗ ನಿಮ್ಮ ವಯಸ್ಸು ಎಷ್ಟು? ವಯಸ್ಸು 55. ಓಕೆ, ಅಡ್ಡಿಲ್ಲ ರೀ. ಈಗ ಏನಂತ ಹೇಳಿದ್ರೆ ವಯಸ್ಸಲ್ಲಿ 18ರಿಂದ 60 ವರ್ಷದವರೆಗೂ ಮಾಡ್ಬೋದು ನೀವು. ಹಾಗಾದರೆ ನೀವು ನಿಮ್ಮನ್ನು ಸೇರಿ ಇನ್ನೂ ಯಾರು 4 ಜನ ಮಾಡ್ತಾರಲ್ಲ ಅವ್ರಿಗೂ ಈ ಯೋಜನೆ ಅನ್ವಯ ಆಗುತ್ತಾ. ಇದೊಂದು ಸ್ಕೀಮನ್ನು ನೀವು ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿ. ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಸಚಿವರಾದ ಸಂತೋಷ್ ಲಾಡ್ ಅವರು ಇವತ್ತು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಕಾರ್ಮಿಕರನ್ನ, ಎಲ್ಲ ರೀತಿಯ ಕಾರ್ಮಿಕರನ್ನ ಒಂದು ರೀತಿಯಲ್ಲಿ ಕಲ್ಯಾಣಗೊಳಿಸೋದಂದರೆ ಒಳಿತು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಯೋಜನೆಯನ್ನು ಪಡೆಯುವಂತಹ ಫಲಾನುಭವಿಗಳಲ್ಲಂತೆ ಅಸಂಘಟಿತ ವಲಯಗಳ ಗುಂಪುಗಳಲ್ಲಿ ನೇಕಾರರು ಕೂಡ ಬರ್ತಾರೆ. ಹಾಗಾಗಿ ನೇಕಾರನ ನಾವು ಎಷ್ಟರ ಮಟ್ಟಿಗೆ ಈ ಯೋಜನೆ ಅವ್ರನ್ನ ಪಡ್ಕೊಂಡಿದ್ದಾರಾ ಅಥವಾ ಮಾಹಿತಿ ಇದೆಯಾ ಇಲ್ವಾ ಅನ್ನುವಂತಹ ಒಂದು ಗ್ರೌಂಡ್ ರಿಪೋರ್ಟನ್ನು ಮಾಡುವ ಪ್ರಯತ್ನ ನಮ್ಮದಾಗಿತ್ತು. ಭಾರತದ ಪರಂಪರೆಯಲ್ಲಿ ನೇಕಾರಿಕೆ ಅಂತ ಹೇಳಿದ್ರೆ ಬಹುದೊಡ್ಡ ಹೆಸರು. ಬಹಳಷ್ಟು ವರ್ಷಗಳಿಂದ, ತಲೆತಲಾಂತರಗಳಿಂದ ನೇಕಾರರು ಇಲ್ಲಿ ಭಾರತದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿದ್ದಾರೆ. ಆದರೆ ಇವತ್ತು ಆಧುನಿಕ ಯುಗದಲ್ಲಿ, ತಂತ್ರಜ್ಞಾನದ ಯುಗದಲ್ಲಿ ನೇಕಾರಿಕೆ ಅನ್ನೋದು ಬಹಳಷ್ಟು ಕಡೆ ಮಾಯ ಆಗಿದೆ. ಎಷ್ಟೋ ನೇಕಾರರು ತಮ್ಮ ವೃತ್ತಿಯನ್ನು ಬಿಟ್ಟು ಬೇರೆ ಕಡೆಗೆ ವಲಸೆ ಹೋಗುವಂಥದ್ದು, ಬೇರೆ ಉದ್ಯೋಗವನ್ನು ಅವಲಂಬಿಸುವಂತಹ ಪ್ರಸಂಗಗಳು ಬಹಳಷ್ಟು ಬಂದಿದೆ. ಹಾಗಾಗಿ ನೇಕಾರರ ಬದುಕು ಇವತ್ತು ಯಾವ ರೀತಿ ಇದೆ, ನೇಕಾರರಿಗೆ ಸರ್ಕಾರದ ಏನು ಸೌಲಭ್ಯಗಳಿದೆ ಅನ್ನೋದರ ಕುರಿತಾಗಿ ಸ್ವತಃ ನಾವು ಒಂದು ನೇಕಾರಿಕೆ ಮಾಡುವಂತಹ ಕುಟುಂಬದವರ ಜೊತೆಗೆ ಮಾತನಾಡುವಂತಹ ಸ್ಥಳಕ್ಕೆ ಬಂದಿದ್ದೀವಿ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಅವರು. ಎಷ್ಟು ವರ್ಷದಿಂದ ಮಾಡಾಕ್ತೀರಿ? ನಾವು 20 ವರ್ಷ ಆತ್ರಿ ಉದ್ಯೋಗ ಮಾಡಕತ್ತೀವಿ. 20 ವರ್ಷ. ಯಾವ ರೀತಿ ಅನ್ಸುತ್ತೆ ಮೊದಲಿನ ನೇಕಾರಿಕೆಗೂ ಈಗ ಎಲ್ಲ ಪೇಟೆ ವಾತಾವರಣದ ಎಲ್ಲ ಭಾಳ ಏರಿಕೆ ಆಗೈತ್ರಲ್ಲ ಬೆಲೆ ರೀ. ನಮ್ಮ ಪಗಾರ ಭಾಳ ಕಮ್ಮಿ ಆಗೈತ್ರಿ. ಏನು ಮಜಾ ಇಲ್ರಿ ಉದ್ಯೋಗ, ಏನಿಲ್ಲ, ಏನು ಸರಿ ಇಲ್ರಿ. ಈಗ ನಿಮ್ಮ ಮನೆ ಒಳಗೆ ಎಷ್ಟು ಜನ ಈ ನೇಕಾರಿಕೆ ಕೆಲಸ ಮಾಡಿ? ನಾವು ಇಬ್ಬರು ಗಂಡ ಐತ್ರಿ. ಇಬ್ಬರು ಮಾಡ್ತಾರೆ, ನೀವು ಮತ್ತು ನಿಮ್ಮ ಹೆಣ್ಮಕ್ಳು ಮಾಡ್ತಾರೆ. ಈಗ ನಿಮ್ಗೆ ಸರ್ಕಾರದಿಂದ ಏನಾದರೂ ಸೌಲಭ್ಯಗಳು ಸಿಕ್ಕಾವನ್ರಿ ಈ ನೇಕಾರಿಕೆ ಮಾಡೋದು? ನಮಗೆ ಕರೆಂಟ್ ಒಂದು ಫ್ರೀ ಸಿಕ್ಕೈತೆ ನೋಡ್ರಿ, ಉಳಿದು ಏನು ಸಹಾಯ ಆಗಿಲ್ಲ. ಎಷ್ಟು ವರ್ಷ ಆಯ್ತು ಕರೆಂಟ್? ಆತ್ರಿ 1.5-2 ವರ್ಷ ಮಟ್ಟ ಆಗೈತೆ. ಈಗ ಕಾರ್ಮಿಕ ಇಲಾಖೆ ಅಂತ ಹೇಳಿ ಕಾರ್ಮಿಕ ಇಲಾಖೆ ಕಡೆಯಿಂದನೂ ಕೆಲವೊಂದಿಷ್ಟು ಯೋಜನೆಗಳು, ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಮಾಹಿತಿ ಐತೆ? ಏನು ಮಾಹಿತಿ ಇಲ್ಲ. ಕಾರ್ಮಿಕ ಇಲಾಖೆ ಒಳಗೆ ಕಾರ್ಡನ್ನು ನೋಂದಣಿ ಮಾಡ್ಕೊಂಡ್ರೆ ಆ ಯೋಜನೆಗಳು ಸಿಗ್ತಾವೆ. ಆ ಯೋಜನೆಗಳ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ? ಏನು ಗೊತ್ತಿಲ್ಲ ಸರ್. ಆದ್ರೆ ಯಾವುದೆಲ್ಲ ಯೋಜನೆಗಳಿದಾವೆ ಅಂತ ಹೇಳಿದ್ರಿ, ಒಟ್ಟು 23 ವಲಯ ಅಂತ ಹೇಳಿನಲ್ರಿ ನಾನು.
ಬೇರೆ ಬೇರೆ ಇದ್ರು ಅವ್ರಿಗೆ ಎಲ್ಲರಿಗೂ ಸೇರಿ ಏನಂತ ಹೇಳಿದ್ರೆ ಎಲ್ಲಿಯಾದ್ರೂ ಹೋಗುವಾಗ ಅವಘಡ ಆಗಿ ಸಂಭವಿಸಿ ಅಪಘಾತ ಏನಾದರೂ ಆದ್ರೆ ಆಕ್ಸಿಡೆಂಟ್ ಏನಾದರೂ ಆದ್ರೆ ಅವರಿಗೆ ವಿಮೆ ರೂಪದೊಳಗೆ ಅಂದ್ರೆ ಇನ್ಶೂರೆನ್ಸ್ ರೂಪದೊಳಗೆ 1 ಲಕ್ಷ ರೂಪಾಯಿಯನ್ನ ಕೊಡುವಂತ ಕೆಲಸಕ್ಕೆ ಈಗಿನ ಸರ್ಕಾರದ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಕಾರ್ಮಿಕ ಇಲಾಖೆ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಇದನ್ನು ನೇತೃತ್ವ ವಹಿಸ್ಕೊಂಡ್ರೆ. ಹಾಗಾಗಿ ಅವರು ಕಾರ್ಮಿಕರನ್ನ ಯಾರೆಲ್ಲ ಗುಂಪುಗಳೊಳಗೆ ಬರೋದಿಲ್ಲ ಅವರೆಲ್ಲ ಸೇರಿಸಿ ಅವ್ರ ಕಲ್ಯಾಣಕ್ಕೋಸ್ಕರ ಮಾಡ್ಬೇಕಂತೇಳಿ ಈ ಒಂದು ಯೋಜನೆಯನ್ನು ಜಾರಿಗೆ ತಗೊಂಡ್ಬಂದಾರೆ. ಬಿದ್ದು ಆಕ್ಸಿಡೆಂಟ್ ಆಗಿ ಗಾಯ ಆಗಿ ಮನೆಯಾಗ ಉಳಿದ್ರೆ ಅವ್ರಿಗೆ ಒಂದು 50,000 ರೂಪಾಯಿ ಕೊಡುವಂಥ ಕೆಲಸವನ್ನು ಈ ಕಾರ್ಮಿಕ ಇಲಾಖೆನ ಮಾಡಾಕತ್ತಾರೆ. ಆಮೇಲೆ ಒಂದು 10,000 ರೂಪಾಯಿಯನ್ನ ಏನಾದರೂ ಯಾವುದೇ ರೀತಿ ಅಪಾಯ ಆದ್ರೆ ಅವರಿಗೆ ಒಂದು 10,000 ರೂಪಾಯಿಯನ್ನು ಕೊಡುವಂಥ ಪ್ರಯತ್ನಗಳು ಮಾಡಾಕತ್ತಾರೆ. ಈ ಕಾರ್ಡ್ನ ನೀವು ನೋಂದಾಯಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀರಿ. ಇದ್ರ ಬಗ್ಗೆ ಮಾಡ್ತೀವಿ. 18 ರಿಂದ 60 ವರ್ಷದ ಒಳಗಿರ್ಬೇಕು ಇದನ್ನು ಯೋಜನೆ ಮಾಡಬೇಕಾದ್ರೆ ನೀವು ಮತ್ತು ನಿಮ್ಮ ಮನೆಯವರು ಕೂಡ ಇದನ್ನು ಮಾಡ್ಕೊರಿ. ನಿಮ್ಮ ಯಜಮಾನಿಯವರು ಅವರು ಸೇರಿ ಇಬ್ಬರು ಕೂಡಿ ಇದನ್ನು ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿರಿ. ಅಂದರೆ ಈ ಕಾರ್ಡ್ ಇದ್ದರೆ ನಿಮ್ಗೆ ಬೇರೆ ಬೇರೆ ಯೋಜನೆಗಳು ಕೂಡ ಇದರಲ್ಲಿ ಒಳಪಡಿಸ್ಬೋದು. ಅವರು ಮುಧೋಳ ತಾಲೂಕ್ ಪಂಚಾಯತ್ ಹತ್ರನೇ ಇರುವಂಥ ಒಂದು ಕಾರ್ಮಿಕ ಇಲಾಖೆ ಇದ್ರಿ, ಅಲ್ಲಿಗೆ ಹೋಗಿ ನೀವು ಹೆಚ್ಚಿನ ಮಾಹಿತಿನೂ ಕೇಳ್ಬೋದು. ಆಮೇಲೆ ಎಲ್ಲರೂ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಈಗ ಅರ್ಜಿ ಎಲ್ಲ ಹಾಕ್ತಿರ್ತಾರಲ್ರಿ, ಅಲ್ಲೆಲ್ಲ ಹೋಗಿ ನೀವೇನಂತ ಹೇಳಿದ್ರೆ ಅವ್ರನ್ನ ಸಂಪರ್ಕಿಸಿ ಆ ಒಂದು ವೆಬ್ಸೈಟ್ ಅಥವಾ ನಿಮ್ಮ ಮನೆಯೊಳಗೆ ಯಾರು ಕಲ್ತಾ ಇರ್ತಾರೆ ಅವ್ರಿಗೂ ಒಂದು ವೆಬ್ಸೈಟ್ ಮೂಲಕ ಮಾಡಿಸ್ಬೋದು. ಒಂದು ವೆಬ್ಸೈಟನ್ನು ಅವರು ಗೌರ್ಮೆಂಟಿಂದ ಬಿಟ್ಟಾದ್ರೆ ಮಾಡ್ಸ್ಕೊಂಡ್ರೆ ಕಾರ್ಡ್ ಮಾಡ್ಕೊಂಡ್ರೆ ಅದ್ರ ಲಾಭ ತೊಗೊಂಡ್ರೆ ಎಸ್. ಇದು ನೇಕಾರರ ಬದುಕು ಬಹಳಷ್ಟು ಶೋಚನೀಯವಾಗಿದೆ. ಈಗಿನ ದಿನಗಳಲ್ಲಿ ಕೆಲವೊಂದಿಷ್ಟು ಉದ್ಯೋಗಗಳನ್ನು ಆರಿಸಿ ಬೇರೆ ಕಡೆ ಹೋಗ್ತಾ ಇದ್ದಾರೆ, ನೇಕಾರಿಕೆ ಬಿಡ್ತಾ ಇದ್ದಾರೆ. ಇವರು ನೇಕಾರ ಜೊತೆಗೆ ಬೇರೆ ಬೇರೆ ಕೆಲವೊಂದಿಷ್ಟು ಕೆಲಸಗಳನ್ನು ಕೂಡ ತೊಡಗಿದ್ದಾರೆ. ಅಸಂಘಟಿತ ವಲಯಕ್ಕೆ ಇಂಥ ಒಂದು ಯೋಜನೆಯನ್ನು ತಂದಿದ್ದು ಇದರ ಲಾಭವನ್ನು ಪಡ್ಕೊಳ್ಳೋಣ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಮಾಹಿತಿ ಶ್ರೀಮಠ ಟಿವಿ ನ್ಯೂಸ್ ಮುಧೋಳ. ಲಕ್ವಾ ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಅತಿಯಾದ ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ. ಹೌದು, ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನ ಪಡೆಯಬಹುದು. ಆಯುಷ್ಯ ಮಾನ್ಯತೆ ಪಡೆದಿರುವ 100 ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಇಲ್ಲಿದ್ದು ಚಿಕಿತ್ಸೆ ಪಡೆಯೋರಿಗೆ ಊಟ, ವಸತಿ, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ. ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್, ಜಗದಾಳ, ರಬಕವಿ, ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ 9880076151 ಅಥವಾ 8861326857. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.